ಕಾಲೇಜ್ ಹೋಗುವಾಗ ಇದು ನನ್ನ ರೆಗ್ಯುಲರ್ ಡ್ರಿಂಕ್ ಆಗಿತ್ತು, ಬಟ್ ಇವಾಗ ತುಂಬ ರೇರ್ ಆಗಿಬಿಟ್ಟಿದೆ. ಆದರೂ ನೆನೆಸ್ಕೊಂಡಾಗೆಲ್ಲ ಮಿಸ್ ಮಾಡದೆ ಕುಡಿತೀನಿ, ಯಾಕೆಂದರೆ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಒಳ್ಳೆಯದು ಅಂತ. ಒಂದು ಕ್ಯಾರೆಟು ಮತ್ತು ಒಂದು ಟೊಮ್ಯಾಟೊ ಮತ್ತು ಒಂದು ಅರ್ಧ ಉಳಷ್ಟು ನಿಂಬೆ ರಸನ ಹಾಕಿದ್ರೆ ಆಯಿತು, ಈ ಜ್ಯೂಸ್ ರೆಡಿ ಆಗುತ್ತೆ. ಸೊ ತುಂಬ ಹೆಲ್ದಿಯಾಗಿರುತ್ತೆ. ಮಾರ್ನಿಂಗ್ ಡ್ರಿಂಕ್ ಅಂತಲೇ ಅಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಈ ಜ್ಯೂಸ್ನ ಕುಡಿಬೋದು, ಯಾಕಂದರೆ ಇವಾಗ ಆಲ್ರೆಡಿ ಸಮ್ಮರ್ ಆಗಿರೋದ್ರಿಂದ. ಹಾಗೆ ನಾನು ಬೆಳಗಿನ ತಿಂಡಿಗೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಸೊ ಉಪ್ಪಿಟ್ಟು ಮಾಡಬೇಕಾದ್ರೆ ಒಂದೇ ಲಾಸ್ಟಿಗೆ ಸ್ವಲ್ಪ ಶುಂಠಿನ ತುರಿದು ಹಾಕಿ ಹಾಗೆ 1-2 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡಿ. ಸೊ ಉಪ್ಪಿಟ್ಟನ್ನ ತಿನ್ನಲ್ಲ ಅಂದವರು ಕೂಡ ತಿಂತಾರೆ. ಹಾಗೆ ನನಗೆ ಸ್ವಲ್ಪ ಆಚೆಗಡೆ ಕೆಲಸ ಆಯಿತು ಅಂತ ಹೇಳಿ ನಾನು ರೆಡಿಯಾಗಿ ಹೋದೆ. ಯಾಕೋ ಸ್ವಲ್ಪ ಗಂಟ್ಲು ಸರಿ ಇರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಕಷಾಯ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹೇಗಿದ್ರು ಬೇಸಿಗೆ ಇದೆ, ಹಾಗೆ ಸೆಕೆ ತಡೆಯೋದಕ್ಕೆ ಆಗೋದಿಲ್ಲ ಅಂತ ಯಾವಾಗಲೂ ಫ್ಯಾನ್ ಅಥವಾ ಎ ಸಿನ ಯೂಸ್ ಮಾಡ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಆ ಟೈಮ್ನಲ್ಲಿ ನಮ್ಗೆ ಈ ಥರ ಥ್ರೋಟ್ ಪೇನು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಸೊ ನಾವು ಅಂದ್ಕೊಳ್ತೀವಿ ಈ ಥರ ಏನು ಆಗೋದಿಲ್ಲ, ಅದು ಬರೀ ಕೋಲ್ಡ್ ಸೀಸನಲ್ಲಿ ಮಾತ್ರ ನಮ್ಗೆ ಆ ಥರ ಹುಷಾರು ತಪ್ತೀವಿ ಅಂತ. ಅದು ಸುಳ್ಳು. ನನಗೆ ಈ ಟೈಮ್ನಲ್ಲೂ ಕೂಡ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಹಾಗಾಗಿ ಸಿಂಪಲಾಗಿ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ಆಯಿತು. ಮನೇಲಿರೋವಂಥ ದೊಡ್ಡ ಪತ್ರೆ ಅಥವಾ ವಿಳೆದೆಲೆ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ನಾವು ಏನು ಕಷಾಯಕ್ಕೆ ಮೆಣಸು, ಜೀರಿಗೆ, ಶುಂಠಿ, ಸ್ವಲ್ಪ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸ್ವಲ್ಪ ಅರ್ಧ ಲೋಟಕ್ಕೆ ಬರೋ ಥರ ನಾವು ಕುದಿಸ್ಕೊಬೇಕಾಗತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ನಾವು ಕುಡಿದ್ರೆ ಆಯಿತು. ಸೊ ಬೆಸ್ಟ್ ಮೆಡಿಸಿನ್ ರೆಡಿ ಆಗುತ್ತೆ. ಇದನ್ನ 1-2 ಸತಿ ಕುಡಿದ್ರೆ ಆಯಿತು. ಯಾವುದೇ ರೀತಿ ಗಂಟ್ಲು ನೋವು ಇದ್ರೂ ಕೂಡ ಕಡಿಮೆ ಆಗುತ್ತೆ.